ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 16ನೇ ವಾಕ್ಯ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕಪಟಿಗಳ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆತನು ಉಪವಾಸದ ಕುರಿತಾಗಿ ಹೇಳುವಾಗ, ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ. ಅಂದರೆ ತಾವು ದೇವರೊಟ್ಟಿಗೆ ಒಂದು ಅನ್ಯೂನ್ಯತೆಗಾಗಿ ದೇವರ ವಿಷಯದಲ್ಲಿ ಆತ್ಮಿಕ ಕಾರ್ಯದಲ್ಲಿ ಏನೋ ಒಂದನ್ನು ಮಾಡುತ್ತಾ ಇದ್ದಾರೆ, ಅದನ್ನು ಅಲ್ಲಿಗೆ ಬಿಡದೆ ಅದನ್ನು ವೈಯಕ್ತಿಕವಾದಂಥ ಸಂಬಂಧ ಎಂಬುದಾಗಿ ಇಟ್ಟುಕೊಳ್ಳದೆ ಅದರ ಮೂಲಕವಾಗಿ ಹೊಗಳಿಕೆಯನ್ನು, ಜನರ ಮೆಚ್ಚುಗೆಯನ್ನು ಅಥವಾ ಜನರ ದೃಷ್ಟಿಯಲ್ಲಿ ದೊಡ್ಡಸ್ತಿಕೆಯನ್ನು ಗಳಿಸಬೇಕೆಂಬುದಾಗಿ ಉಪವಾಸಿಗಳೆಂದು ಮತ್ತೊಬ್ಬರಿಗೆ ತೋರಿಸಿಕೊಳ್ಳುವಂತೆ, ಅಯ್ಯೋ ಇವರು ಉಪವಾಸ ಮಾಡುವವರು, ಅಯ್ಯೋ ಇವರು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸೋದಕ್ಕೆ ಇಷ್ಟು ಪ್ರಯತ್ನ ಪಡುವಂಥವರು ಎಂಬುದಾಗಿ ಅವರ ಮುಖದಲ್ಲಿಯೇ ತೋರಿಸಿಕೊಳ್ಳುತ್ತಾರೆ. ಅದರಿಂದ ಅವರಿಗೆ ಸಿಕ್ಕುವಂಥ ಪಾಲು ಜನರು ಅವರನ್ನು ಏನು ಹೊಗಳಿ ಮಾತನಾಡುತ್ತಾರೋ ಅಷ್ಟಕ್ಕೆ ಸೀಮಿತವಾಗಿ ಪರಲೋಕದಿಂದ ಒಂದು ಧೂಳಿನ ಕಣವನ್ನು ಕೂಡ ಅವರು ಹೊಂದುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ. ಅಂದರೆ ಆತ್ಮೀಕ ವಿಷಯದಲ್ಲಿ ತಾವು ಮಾಡುವಂಥ ಕಾರ್ಯಗಳನ್ನು ಜನರು ನೋಡಬೇಕೆಂಬಂಥ ಉದ್ದೇಶದಿಂದ ಯಾರ್ಯಾರು ಮಾಡುತ್ತಾರೋ ಅವರು ಕಪಟಿಗಳು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾರೆ. ಹಾಗಾಗಿ ನಾವು ಆತ್ಮೀಕ ಕಾರ್ಯಗಳನ್ನು ಮಾಡುವಾಗ ಅದನ್ನು ಜನರು ನೋಡಲಿ, ಅದರಿಂದ ನಮಗೆ ಸ್ವಲ್ಪ ಹೊಗಳಿಕೆ ಸಿಗಲಿ, ನಮಗೆ ಘನತೆ ಸಿಗಲಿ, ನಮಗೆ ಸ್ಥಾನಮಾನಗಳು ಸಿಗಲಿ ಎಂಬುದಾಗಿ ಮಾಡುವುದಾದರೆ ಅದರ ಪ್ರತಿಫಲ ಶೂನ್ಯವಾಗಿರುತ್ತದೆ. ಅಂಥವರೊಟ್ಟಿಗೆ ಸೇರುವಂಥವರು ಕೂಡ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿಯೂ ಶೂನ್ಯ ಪ್ರತಿಫಲವನ್ನೇ ಹೊಂದುತ್ತಾರೆ. ದೇವರು ಅಂಥವರಿಗೆ ಯಾವುದೇ ಪ್ರತಿಫಲವನ್ನು ಕೊಡುವುದಿಲ್ಲ. ಅವರು ಮಾಡುತ್ತಾ ಇರುವಂಥ ಕಾರ್ಯಗಳು ಆತ್ಮೀಕವಾಗಿ ಕಂಡರೂ ಕೂಡ ಅದು ಅಂತ್ಯದಲ್ಲಿ ಶೂನ್ಯತೆಯೇ ಆಗಿರುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಆತ್ಮೀಕ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಆತ್ಮೀಕ ಕಾರ್ಯಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮರೆಯಾಗಿ ಅಥವಾ ವೈಯಕ್ತಿಕವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಿ. ಸುಮ್ಮನೆ ಜನರ ಹೊಗಳಿಕೆಗಾಗಿ ಅಲ್ಲಿ ಇಲ್ಲಿ ಹೇಳಿಕೊಳ್ಳುವುದು, ಅಲ್ಲಿ ಇಲ್ಲಿ ತೋರಿಸಿಕೊಳ್ಳುವುದು, ಅಲ್ಲಿ ಹಾಕುವುದು ಇಲ್ಲಿ ಹಾಕುವುದು, ಜನರದನ್ನು ನೋಡಿ ಮೆಚ್ಚಲಿ ಎಂಬುದಾಗಿ, ನಮ್ಮನ್ನು ಹೊಗಳಲಿ ಎಂಬುದಾಗಿ ನೀವು ಏನೇ ಮಾಡಿದರೂ ಕೂಡ ಅದು ನಿಮ್ಮನ್ನು ದೇವರ ಮುಂದೆ ಕಪಟಿಗಳು ಎಂಬುದಾಗಿ ತೋರಿಸಿಕೊಡುತ್ತದೆ ಹೊರತು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗೆ ಇದು ಮುಂದುವರಿಯುತ್ತಾ ನೀವು ಕಪಟಿಗಳಾಗಿ ಆತ್ಮೀಕ ಕಾರ್ಯಗಳನ್ನು ಎಷ್ಟೇ ಮಾಡಿದರೂ ಕೂಡ ಸಿಗುತ್ತಾ ಇರುವಂಥ ಪ್ರತಿಫಲ ಶೂನ್ಯವಾಗಿರುವುದರಿಂದ ನಿಮ್ಮಲ್ಲಿ ಒಂದು ನಿರಾಸೆ ಬಂದು ಬಿಡುತ್ತದೆ. ಆತ್ಮೀಕ ವಿಷಯಗಳಲ್ಲಿ ಕುಂದಿ ಹೋಗುತ್ತೀರಾ, ಕೊನೆಗೆ ದೇವರನ್ನೇ ಬಿಟ್ಟು ಅಗಲಿ ಹೋಗುವುದಕ್ಕೆ ಇದೊಂದು ಮುಖ್ಯ ಕಾರಣವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಆತ್ಮೀಕ ಕಾರ್ಯಗಳು ಎಂದಿಗೂ ಕೂಡ ನಮ್ಮ ಮತ್ತು ದೇವರೊಟ್ಟಿಗಿರುವಂಥ ಅನ್ಯೂನ್ಯವಂತ ಸಂಬಂಧದಿಂದಲೇ ಹೊರತು ಜನರಿಗೆ ತೋರಿಸಿಕೊಳ್ಳುವುದರಿಂದ ಅಲ್ಲ ಎಂಬುದನ್ನು ಅರಿತು ನಮ್ಮ ಪ್ರತಿಯೊಂದು ಆತ್ಮೀಕ ಕಾರ್ಯಗಳ ಮೂಲಕವಾಗಿ ನಾವು ದೇವರನ್ನು ಮೆಚ್ಚಿಸುವಂತೆ, ಆತನಿಗೆ ಘನತೆಯನ್ನು ಸಲ್ಲಿಸುವಂತೆ ನಾವು ಕಾರ್ಯಗಳನ್ನು ಮಾಡುವುದಾದರೆ ಖಂಡಿತವಾಗಿ ಅದರ ಮೂಲಕವಾಗಿ ನಮಗೆ ಪ್ರತಿಫಲವೂ ಸಿಗುತ್ತದೆ. ನಾವು ಇನ್ನೂ ಹೆಚ್ಚು ಉತ್ಸಾಹದಿಂದ ದೇವರ ವಿಷಯದಲ್ಲಿ ಇನ್ನೂ ವೈರಾಗ್ಯದಿಂದ ಕಾರ್ಯಗಳನ್ನು ಮಾಡುವಂತೆ, ಜೀವಿಸುವಂತೆ ವಿಷಯಗಳು ಬದಲಾಗುತ್ತದೆ ಎಂಬುದನ್ನು ತಿಳಿದು ಕಪಟತನವನ್ನು ತೆಗೆದುಹಾಕಿ ಯಥಾರ್ಥವಾಗಿ ಆಸಕ್ತಿಯಿಂದ ದೇವರ ವಿಷಯದಲ್ಲಿ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕಪಟಿಗಳು ಏನೇ ಮಾಡಿದರೂ ಕೂಡ ಅದರ ಅಂತ್ಯವು ಶೂನ್ಯವಾಗಿ ಇರುತ್ತದೆ, ಅವರಿಗೆ ಯಾವುದೇ ಪ್ರತಿಫಲ ಸಿಕ್ಕುವುದಿಲ್ಲ ಎಂಬುದಾಗಿ. ಹಾಗೆ ಅಂಥವರೊಟ್ಟಿಗೆ ಸೇರಿಕೊಳ್ಳುವವರು ಕೂಡ ಅದೇ ರೀತಿಯಾಗಿ ಇರುತ್ತಾರೆಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಂತೆ ಈ ದಿವಸಗಳಲ್ಲಿ ಕರ್ತನೆ, ಕಪಟಿಗಳ ಹಾಗೆ ಆತ್ಮೀಕ ವಿಷಯದಲ್ಲಿ ಕರ್ತನೆ ಹೊಗಳಿಕೆಯನ್ನು ಹೊಂದ
ಹೊಂದಬೇಕು, ಜನರ ಮುಂದೆ ಹೆಚ್ಚಿಸಿಕೊಳ್ಳಬೇಕು, ಜನರ ಪ್ರಶಂಸೆಗೆ ಗುರಿಯಾಗಬೇಕೆಂಬುದಾಗಿ ಕಾರ್ಯಗಳನ್ನು ಮಾಡುವಂಥ ಮನಸ್ಥಿತಿ ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಅಪ್ಪ, ನಿನ್ನೊಂದಿಗೆ ಅನ್ಯೋನ್ಯವಾಗಿ ಜೀವಿಸುವುದಕ್ಕೂ ನಿನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೂ ನಿನ್ನ ಒಂದು ಬಲದಲ್ಲಿ ಅಪ್ಪ ಆತ್ಮಿಕ ಜೀವಿತವನ್ನು ಧೈರ್ಯವಾಗಿ ಮುನ್ನಡೆಸುವುದಕ್ಕೂ ಕರ್ತನೆ ಅಪ್ಪ ಸ್ಥಿರಚಿತ್ತವುಳ್ಳವರಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ನಿನ್ನಲ್ಲಿ ಇನ್ನೂ ಕೂಡ ಅಪ್ಪ ಸ್ತೋತ್ರರಾಜ ಬೆಳೆದು ಬರುವುದಕ್ಕೆ, ನಿನ್ನ ಉದ್ದೇಶಗಳನ್ನು ಅರಿತು ಅಂತ್ಯಕಾಲದಲ್ಲಿ ಕರ್ತನೆ ಇನ್ನೂ ಬಲಿಷ್ಠರಾಗಿ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನೀನು ಶ್ರೇಷ್ಠವಾದಂಥ ವರಗಳಿಂದ ಆಶೀರ್ವಾದಗಳಿಂದ ತುಂಬಿಸಿ ಅಲಂಕರಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.